ಈ ಒಂದು ಜಾಗದೊಳಗ ವರ್ಷದ 365 ದಿನಾನು ನೀರಿರೋಕೆ ಕಾರಣ ಏನು? ಈ ಒಂದು ಸ್ಥಳ ಯಾಕೆ ಎಲ್ರಿಗೂ ಇಷ್ಟ ಆಗ್ತೈತಿ? ಈ ಒಂದು ಜಾಗದೊಳಗ ಈಜಾಡುವುದನ್ನ ಯಾಕೆ ನಿರ್ಬಂಧನೆ ಮಾಡಿದ್ರು? ಎಲ್ರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮಣ್ಣಂಪಳ್ಳ. ಆ ಒಂದು ದೇವಸ್ಥಾನ ಭಾಳಷ್ಟು ಅದ್ಭುತವಾಗೈತಿ. ಆದರೆ ಅಲ್ಲಿ ನಮಗೆ ಪರ್ಮಿಷನ್ ಸಿಗಲಿಲ್ಲ. ಪರವಾಗಿಲ್ಲ, ಆದರೆ ಇನ್ನೂ ಬೇರೆ ಬೇರೆ ಒಳ್ಳೆ ಪ್ಲೇಸ್ಗಳು ಉಂಟು. ನಾ ತೋರಿಸ್ತೀನಿ, ಬನ್ನಿ. ಈ ಒಂದು ಸ್ಥಳ ದೊಡ್ಡವ್ರಿಗೆ ಅಷ್ಟೇ ಇಷ್ಟ ಆಗಲ್ಲ, ಮಕ್ಳಿಗೆ ಕೂಡ ಇಷ್ಟ ಆಗುತ್ತಾ. ಯಾಕಂತ ಈ ಒಂದು ಜಾಗ ತೋರಿಸ್ತೀನಿ, ಬನ್ನಿ. ಈ ಒಂದು ಸ್ಥಳ ಮಕ್ಕಳಿಗೆ ಯಾಕೆ ಇಷ್ಟ ಆಗ್ತದಪ್ಪ ಅಂತಂದ್ರೆ ಇಲ್ಲಿ ಮಕ್ಕಳು ಆಡುವಂಥ ಐಟಮ್ಸ್ಗಳು ಭಾಳಷ್ಟು ಇದಾವೆ. ನಾವು ಬೆಳಗ್ಗೆ ಟೈಮಲ್ಲಿ ಬಂದಿರೋದ್ರಿಂದ ಇಲ್ಲಿ ಜಾಸ್ತಿ ಜನ ಯಾರೂ ಇಲ್ಲ. ಸಾಯಂಕಾಲ ಟೈಮ್ ಬಂದರೆ ಇಲ್ಲಿ ಭಾಳಷ್ಟು ಜನ ಮಕ್ಕಳು ಇರ್ತಾವೆ. ಆ ಒಂದು ಕಾರಣದಿಂದಾಗಿ ಈ ಒಂದು ಜಾಗ ದೊಡ್ಡವರಿಗೆ ಅಷ್ಟೇ ಅಲ್ಲ, ಮಕ್ಕಳಿಗೆ ಅಂದ್ರೆ ಭಾಳಷ್ಟು ಇಷ್ಟ. ಈ ಜಾಗಕ್ಕೆ ಇದೇ ಫಸ್ಟ್ ಟೈಮ್ ಅಲ್ಲ, ತುಂಬಾ ಸಲ ಬಂದಿದ್ದೇವೆ. ಈ ಜಾಗ ನಾವು ಶಾರ್ಟ್ ಮೂವಿಯಲ್ಲಿ ಸಹ ಬಳಸ್ಕೊಂಡಿದ್ವಿ. ನೋಡಿ ಇದು ಹೇಗಿದೆ, ಜಿಂಕೆ ಎಲ್ಲ, ಮತ್ತೆ ಇನ್ನೂ ತುಂಬಾ ಪ್ರಾಣಿಗಳಿದೆ. ಬನ್ನಿ ತೋರಿಸ್ತೇನೆ. ಈ ಒಂದು ಜಾಗದಲ್ಲಿ ನಾವೆಲ್ಲರೂ ಪೂಜಿಸುವಂತಹ ಗೋಮಾತೆ ಮೂರ್ತಿ ಕೂಡ ಇದೆ. ನಾನು ನಿಮ್ಗೆ ಇನ್ನೊಂದು ದೃಶ್ಯ ತೋರಿಸ್ಬೇಕು, ಬನ್ನಿ. ಇಲ್ಲಿ ನೋಡಿ, ಈ ಗೋಮಾತೆ ಪಕ್ಕದಲ್ಲಿ ಈ ಒಂದು ಹುಲಿ ಚಿತ್ರಣ ಇಟ್ಟಿದ್ದಾರೆ. ಈ ಒಂದು ಮೂರ್ತಿಗಳು ಏನು ಪ್ರತಿಬಿಂಬಿಸ್ತದೆ ಅಂತಂದರೆ ಪುಣ್ಯಕೋಟಿ ಕಥೆಯ ಆಧಾರದ ಮೇಲೆ ಈ ಒಂದು ಮೂರ್ತಿನ ಇಲ್ಲಿ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ನನಗೆ ಅಷ್ಟೊಂದು ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಆದರೆ ಈ ಎರಡೂ ಮೂರ್ತಿಗಳನ್ನ ನೋಡಿದಾಗ ಆ ಒಂದು ಕತೆ ನಮಗೆ ನೆನಪಾಗುತ್ತೆ. ನಿಮ್ಗೆ ಮುಖ್ಯವಾಗಿ ಇರುವುದು ಇದೊಂದು ಹೇಳಲೇಬೇಕು. ಇಲ್ಲಿ ಒಂದು ಕೆರೆ ಇದೆ, ಆ ಕೆರೆ ಒಳಗೆ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಇದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರ್ತದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೀವು ನೋಡ್ಬೋದು, ಬೋಟಿಂಗಿಗೆ ಬೇಕಾಗಿರುವ ಎಲ್ಲ ಮಾಹಿತಿ ಕೂಡ ಹಾಕಿದ್ದಾರೆ. ನಿಮ್ಗೆ ಬೇಕಾಗಿದ್ರೆ ಒಂದ್ಸಲ ಓದ್ಕೊಳ್ಳಿ. ಮಳೆಗಾಲದಾಗ ಈ ನೀರು ಆ ಗಿಡ ಕಾಣಿಸ್ತದಲ್ಲ ಅಲ್ಲಿವರೆಗೂ ಇರ್ತೈತಿ. ಬ್ಯಾಸ್ಗೆ ಆಗ್ತಾ ಆಗ್ತಾ ಇಷ್ಟು ನೀರು ಉಳಿತೈತಿ ನೋಡ್ರಿ ಅಲ್ಲಿ. ಇಲ್ಲಿ ನೀವು ನೋಡ್ಬೋದು, ಬೋಟ್ ಕೂಡ ಅದಾವ. ಇಲ್ಲಿ ಏನಾದ್ರೂ ನೀವು ಬಂದ್ರ ಒಂದ್ಸಲ ಈ ಬೋಟ್ ಒಳಗೆ ಹೋಗಿ, ನಾನು ಕೂಡ ಈ ಬೋಟ್ ಒಳಗೆ ಹೋಗಿನಿ, ಭಾಳ ಮಸ್ತ್ ಆಗ್ತೈತಿ. ಈ ಒಂದು ಸ್ಥಳದೊಳಗೆ ಮುಂಚೆ ಈಜಾಡ್ತಿದ್ರು, ಆದರೆ ಈಗ ಈಜಾಡೋದನ್ನು ನಿರ್ಬಂಧಿಸಿದ್ದಾರೆ. ಯಾಕಂತಂತಂದ್ರೆ ಒಂದು 2-3 ಅಪಘಾತಗಳಾದವು. ಆ ಕಾರಣದಿಂದಾಗಿ ಇಲ್ಲಿ ಯಾರೂ ಈಜಾಡೋದಕ್ಕೆ ಪರ್ಮಿಷನ್ ಇಲ್ಲ. ಇಲ್ಲಿ ವರ್ಷದ 365 ದಿನ ಇದು ನೀರು ಇದ್ದೇ ಇರ್ತೈತಿ. ಅಂದ್ರೆ ಮಳೆಗಾಲದೊಳಗೆ ಜಾಸ್ತಿ ನೀರು ಇರ್ತೈತಿ, ಬೇಸಿಗೆಗಾಲದೊಳಗೆ ಇಷ್ಟು ನೀರು ಮಾತ್ರ ಕಂಟಿನ್ಯೂ ಇದ್ದೇ ಇರ್ತೈತಿ. ಇದಕ್ಕೆ ಕಾರಣ ಅಂತಂದ್ರೆ ಕೆಲವೊಂದು ಜನ ಹೇಳ್ತಾರೆ ಇದು ಮಳೆಯಿಂದ ಬಂದು ಸಂಗ್ರಹವಾದಂಥ ನೀರು ಅಂತ ಹೇಳ್ತಾರೆ. ಇನ್ನೊಂದಿಷ್ಟು ಕೆಲವೊಂದು ಜನ ಹೇಳ್ತಾರೆ ಇದು ಅಂತರ್ಜಲದಿಂದ ಬಂದಿರತಕ್ಕಂಥ ನೀರು ಅಂತ ಹೇಳ್ತಾರೆ. ಆದರೆ ಇದು ಹೇಗೆ ನೀರು ಇಲ್ಲಿ ಇಷ್ಟು ನಿಂತಿರ್ತದೆ ಅಂತ ನಮಗೆ ಗೊತ್ತಿಲ್ಲ. ಗೊತ್ತಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂತೆ. ಇಲ್ಲಿಗೆ ಈ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಏನೇ ಮಾಡಿದರೂ ಕೂಡ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ಮಾಡಿರ್ತೀವಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಅದು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ, ಶೇರ್ ಮಾಡೋದರ ಮೂಲಕ, ಮತ್ತು ನಿಮ್ಮ ಅಭಿಪ್ರಾಯನ ತಿಳಿಸೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ. ನಮಸ್ಕಾರ.